ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಖ್ಯಾತಿಯಾದಂಥ ಈ ಗೋಟಾದ ಶ್ರೇಷ್ಠ ಭೂಮಿಯಲ್ಲಿ ಈ ರಾಷ್ಟ್ರ ಕಂಡಂತ ಉಕ್ಕಿನ ಮನುಷ್ಯ, ಈ ದೇಶದ ಮೊದಲ ಗೃಹ ಮಂತ್ರಿ, ಐರನ್ ಮ್ಯಾನ್, ಸ್ಟೀಲ್ ಮ್ಯಾನ್ ಎಂದೇ ಖ್ಯಾತಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮ ದಿನೋತ್ಸವವನ್ನ ಏಕತಾ ನಡಿಗೆ ಎನ್ನುವ ಹೆಸರಿನ ಮೇಲೆ ನಾವು 16,000 ಜನ ಸೇರಿ ಗೋಟಾದ ಈ ನೆಲದಲ್ಲಿ ನಾವು ಆಚರಣೆಯನ್ನು ಮಾಡಿದ್ದೇವೆ. ಅವರ ಜನ್ಮದಿನದ ಈ ಆಚರಣೆ ಕಾರ್ಯಕ್ರಮ ಸ್ವರ್ಗದಲ್ಲಿರ್ತಕ್ಕಂಥ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕಾಗಿ, ಅವರು ತಗೊಂಡಂತ ಈ ದಿಟ್ಟ ನಿರ್ಧಾರಕ್ಕಾಗಿ ಬಹುತೇಕ ಕರ್ನಾಟಕದ ಅನೇಕ ಜಿಲ್ಲೆಗಳು, ತೆಲಂಗಾಣದ ಅನೇಕ ಜಿಲ್ಲೆಗಳು, ಮರಾಠವಾಡದ ಅನೇಕ ಜಿಲ್ಲೆಗಳು ಇವತ್ತು ನಾವೆಲ್ಲರೂ ಸ್ವಾತಂತ್ರ್ಯವಾಗಿದ್ದೀವಿ ಅನ್ನೋ ಕಾರಣ ಏನಾದ್ರೆ ಇದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ದೇವರಾಜ್ ಮುನ್ರಾಜ್ ಅವರ ನೇತೃತ್ವದಲ್ಲಿ, ಹರೀಶ್ ಪೂಂಜಾ ಅವರ ನೇತೃತ್ವದಲ್ಲಿ, ಬೀದರ್ ಜಿಲ್ಲೆಯ ನಾವೆಲ್ಲ ಶಾಸಕರು, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಯಶಸ್ವಿ ಜನ್ಮದಿನದ ಆಚರಣೆಯನ್ನು ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಕೂಡ ಇದಕ್ಕಿಂತ ಉತ್ತಮ ಕಾರ್ಯಕ್ರಮಗಳನ್ನು ಧನ್ಯವಾದಗಳು.